5 ಸಲ 6 ಸಲ ಗೆದ್ದಂತ ಶಾಸಕರೇ ಮಂತ್ರಿಗಳಾಗಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಈ ಮಧ್ಯೆ ಮೊದಲ ಬಾರಿ ಗೆದ್ದಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ, ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ಅಂತ. ಮಂತ್ರಿಗಿರಿ ಆಸೆ ಇದೆ, ಕೊಟ್ಟರು ಸರಿ ಕೊಡದಿದ್ರು ಸರಿ, ಪಕ್ಷದ ಸಿದ್ಧಾಂತ ನಂಬಿ ಬಂದಿದ್ದೀನಿ, ನಾನು ಅಧಿಕಾರಕ್ಕಾಗಿ ಬಂದಿಲ್ಲ. ಡಿಕೆಶಿ ಅವರು ಅಭಿವೃದ್ಧಿ ಕೊಂಡೊಯ್ತಾರೆ ರಾಜ್ಯವನ್ನ. ಹರಿಪ್ರಸಾದ್ ಅವರು ಒಬಿಸಿ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಒಬಿಸಿ ಪರವಾಗಿ ಹೈಕಮಾಂಡ್ಗೆ ನಾವು ಧನ್ಯವಾದ ಅರ್ಪಿಸ್ತೀವಿ ಅಂತ ಮಾತನಾಡಿದ್ದಾರೆ. ಸರ್, ನನಗೆ ನೋಡಿ ಆಸೆ ಅಂತೂ ಇದೆ, ನನಗೆ ಆಸೆ ಇದೆ. ಕೊಟ್ಟರು ಓಕೆ, ಕೊಡದೇ ಇದ್ರು ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋರು, ಅಧಿಕಾರಕ್ಕಲ್ಲ. ಐ ಕೇಮ್ ಫಾರ್ ದ ಪಾರ್ಟಿ ಐಡಿಯಾಲಜಿ. ನಾನೊಬ್ಬ ಒಬಿಸಿ ಹುಡುಗ, ಒಂದು ಒಬಿಸಿ ಮೂವ್ಮೆಂಟ್ ನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾಟ್ ಫಾರ್ ದ ಪವರ್, ಫಾರ್ ದ ಐಡಿಯಾಲಜಿ. ನಾನು ರಾಜ್ಯದ ಜನತೆಗೆ ಮತ್ತೆ ಹೇಳ್ತೀನಿ, ನಾನು ಐಡಿಯಾಲಜಿಗೋಸ್ಕರ ರಾಜಕೀಯಕ್ಕೆ ಬಂದಿರೋನು. ಪವರ್ ಇಂದೇನೋ ಪಾಪ್ಯುಲಾರಿಟಿ ಇಂದೇನೋ ಹೋಗಿದ್ದಿದ್ರೆ ಮೈ ಮೇಲೆ ಎಳೆದು ಕಾಂಟ್ರವರ್ಸಿಗಳು ಮಾಡ್ಕೊಂತಿರ್ಲಿಲ್ಲ. ನಾನು ಒಂದು ಟೀಚರ್, ನನಗೆ ಗೊತ್ತಿಲ್ವೇನು ನಾನು ಬೈದ್ರೆ ಅವ್ರು ಬೈತಾರೆ ಅಂತ. ಸೊ ಜೈ ಕಾಂಗ್ರೆಸ್. ನಾನಿವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅಭಿನಂದಿಸ್ತೀನಿ, ಹರಿಪ್ರಸಾದ್ ಸಾಹೇಬ್ರಿಗೆ ಅಭಿನಂದಿಸ್ತೀನಿ. ಡಿ.ಕೆ. ಸಾಹೇಬ್ರು ಖಂಡಿತವಾಗೂ ಮತ್ತೊಂದು ಹಂತದ ಅಭಿವೃದ್ಧಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಹರಿಪ್ರಸಾದ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.